ಕ್ರೀಮ್ ಪಾಸ್ತಾ ಚೆನ್ನಾಗಿ ಕುದಿತಿರೋ ನೀರಲ್ಲಿ ಪಾಸ್ತಾ ಹಾಕಿಬಿಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕು. ಅದರಲ್ಲಿ ಒಂದು ಸ್ವಲ್ಪ ಎಣ್ಣೆ ಮತ್ತು ಉಪ್ಪು ಆ್ಯಡ್ ಮಾಡ್ಕೋಬೇಕು. ಅದು ಕುದ್ದಿದೆ ಇಲ್ಲ ಅಂತೇಳ್ಬಿಟ್ಟು ಒಂದು ಸರಿ ಈ ಥರ ಮೆತ್ತಗಾಗಿದೆ ಅಂತ ಟೆಸ್ಟ್ ಮಾಡಿಕೊಂಡು ತೂತಿನ ಜಲ್ಡಿಯಲ್ಲಿ ಈ ಥರ ನೀರೆಲ್ಲ ಬೇರ್ಪಡಿಸ್ಕೋಬೇಕು. ಅದು ಸ್ವಲ್ಪ ಬಿಸಿ ಇದ್ದಾಗೆ ತಣ್ಣೀರಿಂದ ಎಲ್ಲ ಅದನ್ನು ತೂತಿನ ಜಲ್ಡಿಯಲ್ಲಿ ಮತ್ತೆ ಅದನ್ನು ಎಲ್ಲ ಸೋಸ್ಕೋಬೇಕು. ಇವಾಗ ಫುಲ್ ಎಲ್ಲ ಡ್ರೈ ಆಗುತ್ತೆ. ಇನ್ನೊಂದು ಕಡೆ ಬೆಣ್ಣೆ ಹಾಕಿಬಿಟ್ಟು ಅದಕ್ಕೆ ಸಣ್ಣ ಹೆಚ್ಚಿರೋ ಈರುಳ್ಳಿ ಬೆಳ್ಳುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಕೆಂಪಗಾಗೋ ಥರ ಅದನ್ನು ಉರಿಬೇಕು. ಅವಾಗವಾಗ ಈ ಥರ ಕಲಿಸ್ತಾ ಇರಬೇಕು. ಕಂದು ಬಣ್ಣ ಬಂದ ನಂತರ ಉಪ್ಪು, ಚಿಲ್ಲಿ ಫ್ಲೇಕ್ಸ್, ಮೆಣಸಿನ ಪುಡಿ ಎಲ್ಲದನ್ನು ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದಕ್ಕೆ ಬೇಯಿಸಿರೋ ಈ ಪಾಸ್ತಾನ ಹಾಕ್ಕೊಂಡು ಎಲ್ಲ ಚೆನ್ನಾಗೆ ಕಲಿಸ್ಕೋಬೇಕು. ಅದನ್ನು ಒಂದು ತಟ್ಟೆಯಲ್ಲಿ ತೆಗೆದುಬಿಟ್ಟು ಅದೇ ಬೌಲಲ್ಲಿ ಬೆಣ್ಣೆ, ಅದಕ್ಕೆ ಕ್ರೀಮ್ ಬೇಕಾದಷ್ಟು ನಾವೊಂದು 2 ಸ್ಪೂನ್ ಹಾಕಿದ್ದಾಳೆ. 2 ಸ್ಪೂನ್ ಚೆನ್ನಾಗಿ ಅದರಾಗೆಲ್ಲ ಈಕ್ವಲಾಗಿ ಮಾಡಿಕೊಂಡು ಹಾಲು ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಕ್ರೀಮ್ ಥರ ಮಾಡ್ಕೋಬೇಕು. ಹಾಲು ನಾವು ನೋಡ್ಕೊಂಡು ಕಲಿಸ್ತಾ ಇರಬೇಕು. ಸ್ವಲ್ಪ ಬೇಗ ಉಂಡೆ ಆಗಿಬಿಡುತ್ತೆ. ಅದಕ್ಕೆ ಮತ್ತೆ ಸೇಮ್ ಸ್ವಲ್ಪ ಉಪ್ಪು, ಚಿಲ್ಲಿ ಫ್ಲೇಕ್ಸು, ಸ್ವಲ್ಪ ಮೆಣಸಿನ ಪುಡಿ, ಈ ಥರ ಸ್ವಲ್ಪ ಗಟ್ಟಿಗಾದ ನಂತರ ಇವಾಗ ಪಾಸ್ತಾ ಮತ್ತು ಸಣ್ಣಗೆ ಕಟ್ ಮಾಡಿರೋ ಚೀಸು, ಆಲ್ರೆಡಿ ರೆಡಿಯಾಗಿರೋ ಪಾಸ್ತಾ, ಇದನ್ನೆಲ್ಲದನ್ನು ಆ ಚೀಸ್ ಚೆನ್ನಾಗೆಲ್ಲ ಕರಗೋವರೆಗೂ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಸವಿಯಲು ಸಿದ್ಧ ಕ್ರೀಮ್ ಪಾಸ್ತಾ.